ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಫೈಟ್ ಕಡಿಮೆಯಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕೆಂಬ ನಿಲುವಿನಿಂದ ಹಿಂದೆ ಹೆಜ್ಜೆ ಇಡದಂತಹ ರೆಬೆಲ್ಸ್ ಟೀಮ್ ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆಯುವ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ರೆಬೆಲ್ಸ್ ನಾಯಕರ ಪ್ಲಾನ್ ಏನು? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ. ಮಿಸ್ಟರ್ ಕುಮಾರ್ ಬಂಗಾರಪ್ಪ ಅನಾಥ ಶಿಶುವಾಗಿದ್ದೆ, ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ. ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ರೆಬೆಲ್ಸ್ ಪ್ಲಾನ್. ರಾಜ್ಯ ಸಂಘರ್ಷದ ಬಗ್ಗೆ ವರಿಷ್ಠರ ಸೈಲೆಂಟ್ ಗೇಮ್. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ರೆಬೆಲ್ ಟೀಮ್ ನಾಯಕ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬಳಿಕ ಸೈಲೆಂಟ್ ಆಗಬಹುದು ಅನ್ನೋ ಲೆಕ್ಕಾಚಾರವಿತ್ತು. ಆದ್ರೆ ಇದಕ್ಕೆಲ್ಲ ಡೋಂಟ್ ಕೇರ್ ಅಂದಿರೋ ರೆಬೆಲ್ಸ್ ಎಂದಿನಂತೆ ತಮ್ಮ ತಂಡದ ಜೊತೆ ಸಭೆ ನಡೆಸಿ ವಕ್ಫ್ ರೀತಿಯಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಸೈಲೆಂಟ್ ಆದ್ರೂ ಯತ್ನಾಳ್ ಆಪ್ತರು ಮಾತ್ರ ಹೊಸ ಮಾರ್ಗದ ಮೂಲಕ ತಮ್ಮ ಹೋರಾಟವನ್ನ ಮುಂದುವರಿಸೋ ಯತ್ನದಲ್ಲಿದ್ದಾರೆ. ಬಣಬಡಿದಾಟದ ನಡುವೆ ವಕ್ಫ್ ಮಾದರಿಯಲ್ಲೇ ಸರ್ಕಾರದ ವಿರುದ್ಧ ಮತ್ತೊಂದು ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿಗೆ ಮೀಸಲಾಗಿರುವ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅಂತ ರಾಜ್ಯ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲು ಸಜ್ಜಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ನೆಲೆಸಿರೋ ಅಕ್ರಮ ವಲಸಿಗರ ವಿರುದ್ಧ ಹೋರಾಟಕ್ಕೆ ರೆಬೆಲ್ಸ್ ಮುಂದಾಗಿದ್ದಾರೆ. ಈ ಬಾರಿ ರೆಬೆಲ್ಸ್ ಹೋರಾಟದಲ್ಲಿ ಸಣ್ಣ ಬದಲಾವಣೆ ಅಂದ್ರೆ ಇದಕ್ಕೆ ನಾಯಕತ್ವ ಇರೋದು ಯತ್ನಾಳ್ ಬದಲಿಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರದ್ದು. ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನುಸುಳುಕೋರರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ನುಸುಳುಕೋರರು ಏನಿದ್ದಾರೆ, ಸುಮಾರು ನಮ್ಮ ತಿಳುವಳಿಕೆ ಪ್ರಕಾರ ಮತ್ತು ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲೇ ಸುಮಾರು 40 ಲಕ್ಷದಷ್ಟು ಜನ ಇವತ್ತು ಇದ್ದಾರೆ ಅನ್ನೋದನ್ನ ನಾವು ಒಂದು ಪ್ರೈಮರಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ವೋಟಿಂಗಿಗೋಸ್ಕರನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿಗಲ್ ಎಮಿಗ್ರೆಂಟ್ಸ್ನ ತನ್ನ ಇಚ್ಛಾನುಸಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಇದನ್ನು ಮಾಡ್ತಕ್ಕಂಥದ್ದೇನಿದ್ದಾವೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಅವರ ಅಗೇನ್ಸ್ಟ್ ಆಕ್ಷನ್ಸ್ನ ತಗೋಬೇಕು. ಯಾರ್ಯಾರಿದ್ದಾರೋ ಅವ್ರನ್ನ ಇಲ್ಲಿಂದ ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ತಂಡ ಹೊಡೆದ ರೆಬೆಲ್ ನಾಯಕ ಯತ್ನಾಳ್. ಬಿವೈ ವಿಜೇಂದ್ರ ಪಡೆ ಫುಲ್ ಆಕ್ಟಿವ್. ಹೈಕಮಾಂಡ್ ನೋಟಿಸ್ ನೀಡುತ್ತಿದ್ದಂತೆ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ಹೊಡೆದಿದ್ದಾರೆ. ಸದಾ ವಿಜೇಂದ್ರ ವಿರುದ್ಧ ಏಕವಚನದಲ್ಲಿ ಮುಗಿಬೀಳ್ತಿದ್ದ ರೆಬೆಲ್ ನಾಯಕರು ಈಗ ಮೌನಕ್ಕೆ ಶರಣಾಗಿದ್ದಾರೆ. ಮತ್ತೊಂದೆಡೆ ವಿಜೇಂದ್ರ ಆಪ್ತ ವಲಯ ಈಗ ಮತ್ತಷ್ಟು ಆಕ್ಟಿವ್ ಆಗಿದ್ದು ಯತ್ನಾಳ್ ಅವರನ್ನ ಕೆಣಕೋ ಪ್ರಯತ್ನ ಮಾಡ್ತಿದೆ. ಜೊತೆಗೆ ಹೋರಾಟದಲ್ಲಿ ಯತ್ನಾಳ್ ಉತ್ತರಾಧಿಕಾರಿಯಂತಿರೋ ಕುಮಾರ್ ಬಂಗಾರಪ್ಪ ಕೂಡ ಟಾರ್ಗೆಟ್ ಆಗಿದ್ದು ಮಾಜಿ ಸಚಿವ ರೇಣುಕಾಚಾರ್ಯ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಮೂರು ಮತ್ತೊಂದಿರೋರಿಗೆ ಏನು ಹೇಳ್ತಾರೆ, ತಂಡ ಅಂತೀರಿ, ಮಾಧ್ಯಮ ಸ್ನೇಹಿತರು ನೀವೇ ತಂಡ ಅಂತೀರಿ. ಅವರು ನಿಮ್ಮ ಮೇಲೂ ಅರಿಯಾಯ್ತಾರೆ, ಪಕ್ಷದ ಮುಖಂಡರ ಮೇಲೂ ಅರಿಯಾಯ್ತಾರೆ. ಯಾರಿಗೆ ಬಿಡ್ತಾರೆ ಅವರು? ಯಾರಿಗೂ ಬಿಟ್ಟಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಡೆಲ್ಲಿಗೆ ಹೋದ್ರು ಬಾಯಿ ಮನಂಗೆ ಬೈತಾರೆ, ದಾವಣಗೆರೆಗೂ ಬಂದರೂ ಬೈತಾರೆ, ಮೈಸೂರಿಗೆ ಹೋದರೂ ಬೈತಾರೆ. ಅವರು ಲೂಸ್ ಟ್ರ್ಯಾಕಿಂಗ್, ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ. ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ. ಮಿಸ್ಟರ್ ಕುಮಾರ್ ಬಂಗಾರಪ್ಪ, ಏನು ನೀನು ರಾಷ್ಟ್ರೀಯ ಅಧ್ಯಕ್ಷನ, ಏನು ಪ್ರಧಾನಮಂತ್ರಿನ? 100% ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ? ದೊಡ್ಡ ಮನುಷ್ಯ ನೀನು ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ಅನಾಥ ಶಿಶುವಾಗಿದ್ದೆ, ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ. ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು. ನಾವು ಹೇಳ್ತಾ ಇದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಸ್ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇನ್ನು ಮತ್ತೊಂದೆಡೆ ಮಾಜಿ ಸಚಿವ ಸಿಟಿ ರವಿ ಮಾತ್ರ ಎಲ್ಲವನ್ನೂ ಕಾಲವೇ ನಿರ್ಣಯ ಮಾಡುತ್ತೆ ಅಂತ ಸೈಲೆಂಟ್ ಆದ್ರು. ನಾಯಕತ್ವ ಅನ್ನೋದು ಅದು ಜನ ಕೊಡಬೇಕಾಗಿರೋದು. ನಾಯಕತ್ವ ಅದು ರೂಪುಗೊಳ್ಳೋದು ಯಾವ ಕಾರಣಕ್ಕೆ ರೂಪುಗೊಳ್ಳುತ್ತೆ? ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ನಾಯಕತ್ವ ರೂಪುಗೊಳ್ಳುತ್ತೆ. ಯಾರು ಜನನಾಯಕರಾಗಬಲ್ಲರು ಅಂದರೆ ಯಾರು ಜನಪರ ಕಾರ್ಯ ಮಾಡ್ತಾರೆ ಅವರು ಜನನಾಯಕರಾಗ್ತಾರೆ.
ಯಾರು ಜನಪರ ಹೋರಾಟ ಮಾಡ್ತಾರೆ ಅವರು ಜನನಾಯಕರಾಗ್ತಾರೆ. ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಳ್ಳದಿರಲು ವರಿಷ್ಠರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ನೂತನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ನೇಮಕದ ಬಳಿಕವೇ ಕರ್ನಾಟಕ ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಎನ್ನಲಾಗ್ತಿದೆ. ಒಟ್ನಲ್ಲಿ ನೋಟಿಸ್ ನೀಡಿದ್ರೂ ಕೂಡ ಎಂದಿನಂತೆ ತಮ್ಮ ಸಭೆ ನಡೆಸಿ ಮತ್ತೊಂದು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ರೆಬಲ್ಸ್ ಟೀಮ್. ಒಂದು ಕಡೆ ತಮ್ಮದೇ ಪಕ್ಷದ ನಾಯಕತ್ವ ಬದಲಾವಣೆಗೆ ಪಟ್ಟು ಸಡಿಲಿಸದ ಯತ್ನಾಳ್ ಐನ್ ಟೀಮ್ ಅಕ್ರಮ ವಲಸಿಗರ ವಿರುದ್ಧ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗ್ತಾರೆ, ಇದಕ್ಕೆ ಹೈಕಮಾಂಡ್ ಸಾಥ್ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.